ಯಾಕೆ ಫೋನ್ ಇಟ್ಟದ್ನೇ ಹೇಳ್ರಿ ಮಣಸಿಗೆ ಅವ್ರ ನಮಸ್ಕಾರ. ಹೇಳ್ರಿ ಮಣಸಿಗೆ. ಹಾಂ ಹೇಳ್ರಿ, ಆರಾಮದಿ ನೋಡ್ರಿ. ನೀವು ಆರಾಮದಿರಿ? ಕೊಟ್ಬಿಡ್ರಿ, ಇದ್ರಂದ್ರೆ ಅಲ್ಲೇ ಮಾತಾಡಿ ಬಿಡ್ತೀನಿ. ಈಗ ಕೊಟ್ಟ ಬಿಡ್ರಿ ಜಿಗದ. ಹಾಂ ಹೇಳ್ರಿ, ಧ್ವನಿ ಸ್ವಲ್ಪ ಇಲ್ಲಿ ಹೊರಗೆ ಶ್ರೀನಗರ ಸರ್ಕಲ್ನಾಗ ಹುಡುಗರು ಸ್ಟ್ರೈಕ್ನಾಗ ಅದೀನಿ, ನೋಡಕತ್ತೀನಿ. ಜೋರು ಮಾತಾಡ್ರಿ, ಜೋರು ಮಾತಾಡ್ರಿ. ಕಲೀನೂರ ಅಯ್ಯೋ ಯಪ್ಪ 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 ಒಂದು ಇಲ್ಲಿ ಆಗ್ರಹ ಇದ್ದೀನಿ, ಒಂದು ವಿಜಯವಾಣಿ ಒಂದು ಪ್ರಜಾವಾಣಿ ಕೊಟ್ಟು. ಹಾಂ, ಏನು ಆರಾಮದಿರಿ ಪರಮೇಶ್ವರಪ್ಪ ಅವರು? ಅಲ್ಲ, ನಾವು ಚೆನ್ನಿಯರ ಅಂಗಡಿಯಾಗ ನೀವು ಚುಮ್ಮರಿ ಇದನ್ನು ಪುಡಿ ಏನಂತ ಹಾಕಿ ಮೇಲೆ ಕೊತ್ತಂಬರಿ ನೆನಪಾರದಿಲ್ಲ. ಅದನ್ನ ಮೊನ್ನೆ ನೆನೆಸ್ಕೊಂಡೆ. ನಿಮ್ಮ ಫೋನ್ ನಂಬರ್ ಇಲ್ಲದಕ್ಕೆ ನಿಮ್ಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಉಮೇಶಿನ ಕಡೆ ನಂಬರ್ ಇಸ್ಕೊಡ್ರಿ ನಂದು. ನಿಮ್ಮ ನಂಬರ್ ನನಗೆ ವಾಟ್ಸಪ್ಗೆ ಹಾಕಿ. ವಾಟ್ಸಪ್ ಐತಿಲ್ಲ? ಐತಿ ರೀ ಸಾಹೇಬ್ರು, ಮಾಡಬೇಕು ಈಗಿನ ಕಾಲದಾಗ. ಹೇಳ್ರಿ, ಮತ್ತು ಚನ್ನಿಶಂಕರಪ್ಪ ಎಲ್ಲಿದಾರ ಈಗ? ಗದಗ ಸೆಟ್ಲ್ ಆದ್ರಿ? ಏನಂದ್ರಿ? ಹೌದು 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 ಹೌದು. ತರ್ರಿ ಸೈಡ್ ಬರ್ತೀನಿ. ಅಲ್ಲಿ ಗದ್ಲು ಭಾಳ ಆಗಾಕತ್ತೈತಿ. ಹಾಂ ಹೇಳ್ರಿ. ಬಂದಿರ್ತೀನಿ ರೀ. ಮೊನ್ನೆ ಗಜೇಂದ್ರ ಗಡಕ್ಕೆ ಬಂದಿಲ್ಲ, ಹೊರಗೆ ಹೋದೆ. ಅತ್ತಾಗ ಇದಕ್ಕೆ ಹೋಗೋದು ಬಂದಿತ್ತು. ಇಲ್ಲ, ಬರ್ತೀನಿ. ನಿಮ್ಮ ನಂಬರ್ ಇತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಭೇಟಿಯಾಗಿ. ಮೆಣಸಿಗೆ ಅವ್ರಿಗೆ ಭಾಳ ದಿವಸ ಅವ್ರು ಯಾಕೋ ನಮ್ಮ ಗ್ರೂಪ್ನಿಂದ ಹೊರಗೆ ಹೋಗ್ಯಾರ. ಹೊರಗೆ ಅದಿರೋದಲ್ಲ ಒಟ್ಟೆ ಗ್ರೂಪ್ನಾಗ. ಆಯ್ತು, ಗೊತ್ತಾಗೋದಿಲ್ಲ ಅದು ದಡಕ್ನ, ಅದಕ್ಕೆ ಕೇಳಿದೆ. ಹಾಂ, ಹೌದಾ? ಏನು ರೀ ಸಣ್ಣರ, ನೀವು ತಿರುಗಿ ಕಲ್ಕೋಬೇಕು ಅವೆಲ್ಲ. ಹೌದು, ಮತ್ತು ಮೊನ್ನೆ ಜಕ್ಲಿಗೆ ಹೋದಾಗ ನಿಮ್ಮ ಅಣ್ಣರು ಸಿಕ್ಕಿದ್ರು, ಮಾತಾಡ್ಸೆ. ಆರಾಮಾಗಾರ. ಊರಿಗೆ ಹೋಗಿದ್ದೆ. ಅದು ಏನು ಮತ್ತು ಕಾರ್ಯಕ್ರಮ ಅದು ಏನೇನು ಅದು ಗೊತ್ತಲ್ಲ. ಪಾಪ ನಮ್ಮ ಮುತ್ತಣ್ಣ ಸ್ವಲ್ಪ ಹೋದ. ಏನು ಮಾಡ್ತೀರಿ ಹಂಗೆ? ಅದು ಭಾಳ ಸಣ್ಣ ವಯಸ್ಸಿನಾರು ಹೋಗ್ತಾರೆ. ಇರುತ್ತನ ಚಂದಾಗ ಹೋಗ್ಬಿಟ್ರಪ್ಪ ಎಲ್ಲರೂ ಮಾತಾಡ್ಕೊಂತ ಅಂತ ಹೇಳೋದು ಅಷ್ಟೇ. ಮಾಡ್ತೀನಿ. ಅದೇನಾಗಿರುತ್ತೆ ಗೊತ್ತಾ? ನೀವು ನಂದು ಒಂದು ವಾಟ್ಸಪ್ ಚಾನಲ್ಲ ಚಾಲು ಮಾಡಿಬಿಟ್ಟಿನಿ. ಯಾಕಂದ್ರೆ ಇದು ಏನಾಗತ್ತೈತಿ, ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕೋದು 15 ದಿವ್ಸಕ್ಕೆ ಮುಗಿದು ಹೋಗ್ಬಿಡುತ್ತೆ ಅದ್ರದ್ದು ಲಿಮಿಟ್. ಆವಾಗ ಏನು ಮಾಡ್ತೀನಿ ನಾನು, ಇದಕ್ಕೆ ಹಾಕ್ಕೊಂತ ಬಂದುಬಿಟ್ಟಿರ್ತೀನಿ ವಾಟ್ಸಪ್ ಚಾನಲ್ಗೆ. ನಂದು ಐತೆ, ಅದು ನಿಮ್ಗೆ ಲಿಂಕ್ ಕಳಿಸ್ತೀನಿ. ನಿಮ್ಮ ನಂಬರ್ ಐತೆ ಬಿಡ್ರಿ, ನನ್ನ ಹತ್ರ ಕಳಿಸ್ತೀನಿ. ಇದೇ ನಂಬರ್ ಕಳಿಸ್ತೀನಿ. ಹಾಂ, ಮತ್ತೇನು ಹಳ್ಳದ ಸಾಹೇಬ್ರು ಏನಂತಾರೆ ಕೊಡ್ರಿ, ಇನ್ನೇ ಮಾತಾಡ್ತೀನಿ ಅವ್ರು ಬಿಟ್ರೆ. ಸಾಹೇಬ್ರ ಹೇಳ್ರಿ, ಏನು ಮತ್ತೇನು ನಡ್ಸಿರಿ? ಗಜೇಂದ್ರಗಢದಾಗ ಅದಿರೇ? ಹಂಗೆ ಅಡ್ಡಿ ಇಲ್ಲ. ಅಲ್ಲಿ ಬಿಡ್ರಿ. ಅಲ್ಲ, ಒಂದು ರೀತಿ ಒಳ್ಳೇದು, ಒಂದು ರೀತಿ ತ್ರಾಸು. ಹೆಣ್ಮಕ್ಳು ಇರ್ಬೇಕು ಆ್ಯಕ್ಚುಲಿ. ಹೇಳ್ರಿ. ಅಲ್ಲ, ಈಗ ಏನಿಗೆ ಪ್ರಯತ್ನ ಮಾಡ್ತೀರಿ ನೋಡ್ರಿ.
ಪ್ರಯತ್ನ ಮಾಡಿರಿ. ನಮ್ಗೊಂದು ಮಗಳು ಮಗ, ನಮ್ಮ ಉಮೇಶ್ ಅವ್ರಿಗೆಲ್ಲ ಗೊತ್ತೈತೆ ನೋಡ್ರಿ. ಮಗಳು ದೊಡ್ಡಾಕಿ, ಆಕೆ ಎಮ್ ಟೆಕ್ ಮಾಡ್ಕೊಂಡು ಈಗ ಶಿರ್ಸಿಯಾಗದಾಳ. ಶಿರ್ಸಿ ಎಮ್ ಟೆಕ್ ಮುಗಿಸಿ ಶಿರ್ಸಿಯಾಗದಾಳ. ಆಕೆಗೆ 10 ವರ್ಷದ ಮಗಳದಾಳ. ಅಂದ್ರೆ ನನ್ನ ಹಿರಿಯ ಮೊಮ್ಮಗಳು ಈಗ 10 ವರ್ಷಕ್ಕೆ ಆದ್ಲು. ಮಗ ಅಲ್ಲಿ ಬೆಂಗಳೂರಾಗ ಇರ್ತಾನೆ. ಅವನು ಎಮ್ ಟೆಕ್ ಮಾಡ್ಕೊಂಡು ಅಲ್ಲಿ ಬೆಂಗಳೂರಾಗ ಒಂದು ಸಾಫ್ಟ್ವೇರ್ ಕಂಪ್ನಿ ರೀ, ಎಲ್ಲ ಗುಲಾಮ್ಗಿರಿಗೆ ಅದಾರ ಅವ್ರು ಎಲ್ಲ ಸಾಫ್ಟ್ವೇರ್ ಕಂಪ್ನಿಗೆ. ಅವಂಗೊಂದು ಮಗಳೈತಿ, 2 ವರ್ಷದ ಮಗಳ, ಮೊನ್ನೆ ಹುಟ್ಟುಹಬ್ಬ ಮಾಡ್ತದ. ಅಗದಿ ನಮಗೆ ಎಂದೋ ಸಿಕ್ಬಿಟ್ಟೈತಿ. ಈಗ ಅಜ್ಜಾಗಿ 10 ವರ್ಷದ ಮೇಲೆ ಆಗಿವತ್ತು. ಬರ್ತೀನಿ. ನಿಮ್ಮ ನಂಬರ್ ಒಂದು ನನಗೆ ಇನ್ನೇನು ಕಳಿಸ್ರಿ. ಹೇಳಿದ್ನಲ್ಲ ವಾಟ್ಸಪ್ಗೆ ಇಸ್ಕೊಂಡು, ನನ್ನ ನಂಬರ್ ಇವ್ರ ಕಡೆಯಿಂದ ಇಸ್ಕೊಂಡು, ಉಮೇಶ್ ಅವ್ರ ಕಡೆಯಿಂದ ಇಸ್ಕೊಂಡು ನನಗೆ ಕಳಿಸ್ರಿ. ಅವಶ್ಯ ಅಲ್ಲ, ನನಗೆ ಐತಿ, ಬರೋದೈತಿ. ನನ್ನ ಕಡೆ ಕೆಲಸ ಐತಿ. ಗದಗ, ಜಕ್ಲಿ, ಗಜೇಂದ್ರಗಡ ಅಲ್ಲಿ ತನಕ ಬರೋದೈತಿ ನನಗೆ. ಬರ್ತೀನಿ ನಾನು ಅವಶ್ಯ. ಇಲ್ಲಿ ಸ್ಟ್ರೈಕ್ ಜೋರಾಗಿ ಆಗ್ತೈತೆ. DC AC ಯಾರೋ ಬಂದರೆ ಮತ್ತೆ ಮಾತಾಡ್ತೀನಿ. ನಿಮ್ಮ ನಂಬರ್ ಒಂದು ಕಳಿಸ್ರಿ. ಎಸ್ ಬಾಸ್. ಥ್ಯಾಂಕ್ ಯು ಉಮೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ. ಓಕೆ ಬಾಸ್, ಓಕೆ, ಥ್ಯಾಂಕ್ ಯು.
ಕೊರೋನಾ ಬಂದಾಗ ಹೋಗಿ ಫೋನ್ ಅವು ಕಳಿಸ್ತಿಲ್ಲ ಆನ್ಲೈನ್ ಕ್ಲಾಸ್ ಹಚ್ಚಿ ನೆಪ ವಿಡಿಯೋ ನೋಡಕ್ಕೆ ಬಿಡೋರು ಯೂಟ್ಯೂಬ್ದಾಗ ಬಾದ ಚಲ ಬಾದ ಪೊಲೀಸರು ಕಂಟ್ರೋಲ್ ಮಾಡಕ್ಕೆ
ಸರ್ ಯಾಕೆ ಹೊರಗೆ ಮುಂಜಾನೆ ಬಂದಿದ್ರೆ ನಮಸ್ಕಾರ ಸರ್. ಏನು ಬೆಳಗ್ಗೆನೇ ವಾಟ್ಸಪ್ಪಿಗೆ ಚಾಲೂ ಮಾಡ್ಯಾರ, ಕಣ್ಣಿಂದ ಆಪ್ರೇಷನ್ ಐತೆ ಅಂದಿದ್ದಿಲ್ಲ, ಇನ್ನೂ ಹೋಗ್ಯಾರ ಮತ್ತು ಅದರಾಗ ಮಾಡ್ತಾರೇನು? ಕಣ್ಣಿಗೆ ರೆಸ್ಟ್ ಇಲ್ಲ, ಎಲ್ಲಿ ಹೊರಗದ್ರ ಒಳಗದ್ರ? ಇರಲಿ ಬಂದಿದ್ದೆ ಅಂತ ಅಷ್ಟೇ ಹೇಳಿ. ಇಲ್ಲ ನಾ ಮತ್ತೆ ಇನ್ನೂ ಕೆಲಸ. ನಾನು ಈಗ ಮಾರ್ಕೆಟ್ನಿಂದ ಹಾಲು ಪೇಪರ್ ತೊಗೊಂಬಂದೆ. ಸ್ಟ್ರೈಕ್ ಇದ್ದವ್ರು ಇದಕ್ಕೆ ಹಾಕಿದೆ. ಆ ಹುಡುಗರು ಸ್ಟ್ರೈಕ್ ಮಾಡಕತ್ತಾವಲ್ಲ, ಎಲ್ಲ ದುಡಿಲಾರ್ದು ಮಂದಿ. ನಮಸ್ಕಾರ. ಬ್ಯಾಡ್ರಿ, ನಾ ಮತ್ತೆ ಬರ್ತೀನಿ ರೀ. ಇಲ್ಲ ಇನ್ನೊಂದು ಮನೆಗೆ ಹೋಗಿಲ್ಲ ರೀ, ಪೇಪರು ಹಾಲು ತೊಗೊಂಬಂದಿನಿ, ಮನೆಗೆ ಹೋಗಿ ಮತ್ತೆ ಬರ್ತೀನಿ ರೀ. ಆಗೈತೆ ರೀ, ಟಿಫಿನ್ ಮುಗಿಸ್ಕೊಂಡು ಬಂದೀನಿ ನಾನು. ಬ್ಯಾಡ್ರಿ, ಇರಲಿ, ಅವ್ರು ಆರಾಮ್ ತೊಗೊಳ್ಳಿ. ಆ ಕಣ್ಣಿಂದ ಮತ್ತು ಆಪ್ರೇಷನ್ ಆಗೈತೆ ಅಂದರು, ಮತ್ತು ಅದ್ರಾಗನ ಮಾಡ್ತಾರೆ ಮಾಡಿ. ಮುಂಜಾನೆ ಎದ್ಕೊಳ್ಳಿ ಶುರು ಮಾಡ್ಯಾರ ಅವರು. ಅಲ್ಲ, ಕಣ್ಣಿಗೆ ತ್ರಾಸ ಆಗ್ತಿದ್ರು, ಸ್ವಲ್ಪ ರೆಸ್ಟ್ ಕೊಟ್ಟು ಮಾಡಲಿ. ಅವ್ರಿಗೇನು ಅನ್ಸತ್ತೆ ಮಾಡಲಿ. ನಾನು ಬರ್ತೀನಿ ರೀ ಅಕ್ಕ, ಮತ್ತೆ ಬರ್ತೀನಿ ಸರ್. ಆರಾಮದಾರ? ಬೆಂಗಳೂರಿಗೆ ಆರಾಮದಾರ ಅವರು? ಇರ್ಲಿ ಬಿಡ್ರಿ, ಹೋಗ್ಲಿ. ಮೊಮ್ಮಗಳು ಕೊಟ್ಟು ಆಡಕತ್ತಾಳ. ಮೊನ್ನೆ ಮಾಡಿದ್ರಿ, ಹಾಕಿದ್ರ ನಿಮಗೆ? ಹೌದು, 2 ವರ್ಷ ಚಲೋ ಐತೆ ಹುಡುಗಿ. ಆಯ್ತು, ಮತ್ತೆ ಸಿಗ್ತೀನಿ ನೋಡ್ರಿ. ಓರಿ ಇಲ್ರಿ, ಮತ್ತೆ ಬರ್ತೀನಿ ನೋಡ್ರಿ. ಸರ್ಗೆ ಹಂಗೆ ಹೇಳಿ ಬಂದಿದ್ದಂತ ಇಷ್ಟ ಹೇಳ್ರಿ. ಆದ್ರೆ ಕಣ್ಣಿಂದು ಆಗಿತ್ತು ಆಪ್ರೇಷನ್ ಮೊನ್ನೆ ಹೇಳಿದ್ರು ಅವರು. ನನಗೆ ನಿನ್ನೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ, ಇವತ್ತು ಮಾತಾಡ್ಸಿ ಬಿಡು ಅಂತ ಬಂದೆ. ಆಯ್ತು ನೋಡ್ರಿ. 3 ಬೋಂಡಾ, 1 ಪ್ಲೇಟ್ ಇಡ್ಲಿ, 1 ಮಸಾಲ, 2 ಕಷಾಯ. ಇದೇನಾ? ಕಾಫಿ ಇದೆಯಾ? ಅವ್ರು ಉಪ್ಪೆಲ್ಲ 2 ಉಳ್ಳಾಗಡ್ಡಿ ತೊಗೊಂಬ. ಉಳ್ಳಾಗಡ್ಡಿ ಹೇಳಿದಲ್ಲ, ಒಳಗಡ್ಡೆ ಹಾಕಿ ಕಾಯಿ ಹಾಕಿ, ಉಳ್ಳಾಗಡ್ಡಿ ಕಾಯಿ 2 ಹಾಕಿ. ತೋರಿ ಗೌರ್ಮೆಂಟ್ ಅದರ ಸಂಬಂಧ ಇವರೆಲ್ಲ ಮಾತಾಡೋದು ಸ್ವಲ್ಪ ಹೊರಗಡೆ. ₹30 ನಿಂಬೆಹಣ್ಣು ಕೊಡ್ರಿಪ್ಪ.
ಲಿಂಬೆ ಹಣ್ಣು 30 ರೂಪಾಯಿ. ನುಗ್ಗಿಕಾಯಿ ಹೆಂಗೆ ಕೊಡಕತ್ತೀರಿ? 20 ರೂಪಾಯಿ ರೀ. 20 ರೂಪಾಯಿಗೆ ಒಂದು ಬಂಡಲ್ಲ. ಇದೇ ನಿಂಬೆನೇ ಐತ್ರಿ 30 ರೂಪಾಯಿ. ಯಾಕೆ ಹೇಗಿದೆ ಯಾಕೆ ಬೇರೆದವ್ರು ನಿಂತಿಲ್ಲೋ ಮರ? ನಮ್ಮ ಸಾಹೇಬ್ ಎಲ್ಲಿ ಹೋಗ್ಯಾನ? ಮೇಡಮ್ ಎಲ್ಲಿ ಹೋಗ್ಯಾಳ? ಸಾಹೇಬ್ ಎಲ್ಲಿ ಹೋಗ್ಯಾನ? ಮನೆಗೆ ಹೋಗ್ಯಾರನ? ಹಾಕ ಮತ್ತೆ ಬರ್ತೀನಿ ತಾವು. ನುಗ್ಗಿಕಾಯಿ ಬೇಡ ಮತ್ತೆ ಒಯ್ತೀನಿ. ಒಯ್ರಿ ಬೇಡ ಒಯ್ತೀನಿ. ನಾನು ನಿನ್ನೆ ಸುದ್ದಿ ತೊಗೊಂಡಿದ್ದೆ, ಪರ್ಮಿಷನ್ ಕೊಟ್ಟರೆ ಟಿ ಸಿ ಅಂತೇಳಿ. ಬೇಕ್ರಿ ಬಂದಿದ್ದೆ ಹಾಲು ತರಕ್ಕೆ, ಹೇಳಿದೆ ಪರ್ಮಿಷನ್ ಕೊಟ್ಟರೆ. ಮತ್ತು ರಾಜಕೀಯ ಮನುಷ್ಯ ಸೇರಿತ್ತು ಅಂದಾಗ ಇದು ಸೇರಿಸೋಳತ್ತೀವಿ. ದುಡ್ಕೊಂಡು ತಿನ್ರಿ ಅಂದ್ರೆ ದುಡ್ಕೊಂತೀನಿ ಅಲ್ಲಿ ಬಿಡ್ರಿ. ಹಾಕಿ ನೋಡ್ರಿ ನೀವು ನೋಡಿದಿರೋದಲ್ಲ. ಒಂದು ಕೈ ಹೊಡೆದಿದೆ ಅಂದ್ರೆ ನನಗೆ ಗೊತ್ತಾಗತ್ತೆ ನೋಡ್ರಿ ಅನ್ನೋದು. ಇಲ್ಲ ಒಂದು ಏನಾರು ಹೊಡೆದ್ರೆ ಗೊತ್ತಾಗುತ್ತೆ. ಅದ್ರಾಗ ನೀನು ಇಲ್ರಿ ದುಡಿದ್ರೆ ಬೇಕಾದಿದ್ರಿ ಚೋಳ ಮಕ್ಕಳು. ಆಮೇಲೆ ಅವ್ರನ್ನ ಆರಾಮಿರೋಕೆ ಇವರು ಇದನ್ನು ಮಾಡಕತ್ತಾರ ರಾಜಕೀಯ ಮಂದಿ. ದುಡಿಯೋಕೆ ಕಲಿಸೋಲ್ರಿ ಯಾರು? ರಾಜಕೀಯ ಮಂದಿ ಹಾಳು ಮಾಡಕ್ಕೆ ನೋಡತ್ತೀವಿ. ಅಲ್ಲಿ ಕಲಿಸಿದ್ರೆ ಬೆಸ್ಟ್ ದುಡಿಯೋಕೆ. ಬೇಕಾದಷ್ಟು ಉದ್ಯೋಗ ಯಾಕೆ ನೀವು ಮಾಡಕತ್ತಿಲ್ಲ? ಅವ ಕಾಯಿಪಲ್ಯದವಂಗೂ ಅದನ್ನು ಮಾತಾಡಿದೆ. ಅವನು ಪಾಪ ಸ್ವಂತ ಮಾಡ್ತಾರೆ, ಬೇಕ್ರಿ ಇಟ್ಕೊಂಡಾರ. ದುಡಿಯೋರಿಗೆ ಏನ್ರಿ ಮಾಡೋದಿಲ್ಲ ಇವ್ರು ಹಿಂದೆ. ಹೌದು. ಮಾಡ್ರಿ, ಯಾರು ಬೇಡ ಅಂದ್ರೆ ನಿಮ್ದ ಕಾಲ ಐತಿ. ಅಲ್ಲ, ದುಡಿಯೋಕೆ ಕಲ್ಸೋದು ಬಿಟ್ಟು ಬರೀ ಇದನ್ನ ಕಲಿಸ್ತೀರಿ ನೀವು? ದುಡಿಯಾಕೆ ಕೆಲಸ ಕೊಡ್ರಿ ಅಂತ ಕೇಳಕತ್ತಾರ. ಯಾರು ಕೊಡ್ತಾರ ಕೆಲಸ? ಯಾಕೆ ನಿಮ್ಗೆ ಯಾರು ಕೊಟ್ಟಿದ್ರ ಕೆಲಸ? ಕಾಯಿಪಲ್ಯದವ್ರು ಕೊಟ್ಟಿದ್ರ? ಅವಂಗ ಕೊಟ್ಟಿದ್ರ? ನಿಮ್ಗೆ ಯಾರು ಕೊಟ್ರ ಕೆಲಸ? ಕೊಟ್ಟಿದ್ರಲ್ಲ ಕರ್ದ, ನೀವು ಕ್ಲಾಸ್ ಒನ್ ಆಗಿ ಬಂದ್ರೆ ಕರ್ದು ಕೊಟ್ಟಿದ್ರಿಲ್ಲ. ನೀವು ಸ್ವಂತ ಉದ್ಯೋಗ ಮಾಡೋ ಮನಸ್ಸು ಐತಿ, ಮಾಡ್ಕೊಂತೀರಿ. ಯಾಕೆ ಮಾಡೋಕ್ಕಾಗೋದಿಲ್ಲ? ಎಲ್ಲರ ಅದನ್ನ ಮಾಡಿದ್ರಿ, ಎಲ್ಲಿಗೆ ಯಾಕೆ ಆಗೋದಿಲ್ಲ? ಸ್ವಂತ ಎಷ್ಟರಲ್ಲಿ ಬೀಡಿ ಅಂಗಡಿ ಇಲ್ಲ, ಚುಟ್ಟದ ಅಂಗಡಿ ಇಲ್ಲ, ರಸ್ತೆದಾಗ ಮಾರಕ್ಕಾಗೋದಿಲ್ಲ, ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ. ದುಡಿಯೋದು ಕಲಿಸ್ರಿ ಅಂದ್ರೆ ಸ್ಟ್ರೈಕ್ ಮಾಡಕ್ಕೆ ಕಲಿಸ್ತಾರೆ. ಅಲ್ಲ, ದುಡಿಯೋ ಕೆಲಸ ಕೇಳಕತ್ತಾರ ಅವ್ರೀಗ. ಕೆಲಸ ಯಾಕೆ ಬೇಕನ? ಕಳ್ಸ್ರ ಅವ್ರು ನಾನು ನಂಬರ್ ಕೊಡ್ರಿ, ಅವ್ರಿಗೆ ಹೇಳ್ತೀನಿ ನಾ ಏನೇನು ಕೆಲಸ ಮಾಡ್ಬೇಕು. ಅವ್ನು ಏನೈತಿ ಅಲ್ಲಿ ನೋಡಿ, ಸಾಹೇಬ್ರು ಹೇಳೋದು ಕರೆಕ್ಟ್ ಐತೆ. ಅದು ಏನು ಆರಾಮ್ ಕುಂತ್ಕೊಂಡು ಕೆಲಸ ಬೇಕನ? ಅವ್ರಿಗೆ ತಿನ್ನಿಸ್ಬೇಕನ? ಎಷ್ಟು ದಿವಸ ತಿನ್ನಿಸ್ತೀರಿ? ಎಷ್ಟು ದಿವಸ ತಿನ್ಸುತ್ತೆ ಸರ್ಕಾರ? ಯಾರ ಇರಲಿ, ಸರ್ಕಾರ ಯಾವುದೇ ಇರೋದಕ್ಕೆ ಹಳೆ ಹೋಗಲಿ. ಅವ್ರು ರಾಜಕಾರಣಿದು ಯಾ ನೌಕರಿ ತೊಗೊಂಡು ಏನು ಮಾಡ್ತೀರಿ? ಯಾಕೆ ದುಡಿಯೋಕ್ಕಾಗೋದಿಲ್ಲ? ನಿಮಗೆ ನೌಕರಿ ಸಿಕ್ಕೈತಿ, ನೀವು ಇಷ್ಟು ಚಂದ ಮಾತಾಡ್ತೀರಿ. ಯಾಕೆ ಇವ್ರಿಗೆ ಏನಾರು ನೌಕರಿ ಐತೇನೆ? ಐತೇನ್ರಿ ನಿಮಗೆ? ಮತ್ತೆ ಮನಸ್ಸು ಮಾಡಿದ್ರೆ ಬೇಕಾದೈತಿ. ಇದ್ರೊಳಗಿಲ್ಲ, ಆ ಸುಖ ಇದ್ರೊಳಗಿಲ್ಲ. ಏನೂ ಸಾಲಿಕ್ಕಿಲ್ಲ, ದಿನ 2 ಸಾವಿರ
No. ಅಲ್ಲ ದುಡಿತಾರೆ ಸರ್. ಅಲ್ಲ ಎಕ್ಸಾಂಪಲ್ ಬರೀ APMC ಹೋದ್ರೆ ಅವ್ರಿಗೂ ಒಂದು ಆಸೆ ಇರ್ತೈತಿ ಗೌರ್ಮೆಂಟ್ ನೌಕರಿ. ಯಾಕೆ ಅಂತ ಕೇಳ್ತೀನಿ ನಾನು. ಯಾಕೆ ಸ್ವಾಭಿಮಾನಿ ಇಲ್ಲ, ಗುಲಾಮ್ಗಿರಿ ಮಾಡಿ ಇವರೆಲ್ಲ. ನಾನು ಅದೇ ಗುಲಾಮ್ಗಿರಿ ಮಾಡಿ ಬಂದೀನಿ, ಅದಕ್ಕೆ ಹೇಳಕತ್ತೀನಿ. ನೌಕರಿ ಅಂದ್ರೆ ಏನು? ಚಾಕ್ರಿ. ಸಾಹೇಬ್ರನ್ನ ಕೇಳಿ ಹೇಳ್ತಾರೆ, ಹೌದೌದು ಎಲ್ಲ ಮನಿ ಇಲ್ಲ ಮಾರ್ಗಿಲ್ಲ, ಎಲ್ಲರಿಗೆ ಸಲ ಮಾಡ್ಕೊತ ಕುಂದೋದು. ಯಾವ ಹೇಳ್ಯಾನ ಈತ ನೋಡಿ ಏನು ಸಾಹೇಬನ್ನ ಯಾರಿಗಾರ ಹೊಡಿತಾನ ಸಾಹೇಬ? ಯಾಕ್ರಿ ಅಂತ ನಾವು ಮುಂಜಾನೆ ನಿನ್ನೆ ಮಾತಾಡಿ ಹೋಗಿದ್ವಿ. ಆಯ್ತು ಬರ್ತೀವಿ. ಅಲ್ಲ ಏನು ಮಾಡೋದು ಮಾಡೋದು. ಅದ್ರ ಸಂಬಂಧನ ನೋಡ್ಬೇಕು ಹಂಗೆ ನಾವು ಕೊಡ್ಬೇಕಂತ ಯಾಕೆ ನಿಮ್ಮದು ಐತೇನು ಸ್ಟ್ರೈಕ್? ಹುಡುಗರ ಜೊತೆಗೆ ನೀವು ಅದೀರಿ ಸ್ಟ್ರೈಕ್ನಾಗ? ಕೊರಕೊರ ಅನ್ನೋ ಸಂಬಂಧ ಯಾವ ಕುರ್ಜಿಡಿ ಯಾಕಂತ ಯಾಕೆ ಇವತ್ತಿಂದ ಅದೇ ಐತೆ ನೋಡಿ ಮುಷ್ಕರ. ನೋಡಿದ್ರಿ ನಿನ್ನ ಏನ ಲಕ್ಷ ನಾ ಇಲ್ಲ ಅವ್ರ ಕಡೆ ಲಕ್ಷ ಇಟ್ಟಿರಿ ಮನೆಗೆ ಹೋಗಿ ಹಾಕ್ತೀನಿ. ನಿಮ್ಮ ಇದಕ್ಕೆ ಹಾಕಿಲ್ಲ, ಯಾಕಂದ್ರೆ ಅದು ಹಾಕಿದಿರಲ್ಲ ಇವತ್ತಿಂದು ಐತಿ. ಅಲ್ಲಿ ನಿನ್ನೆ ರಾತ್ರಿ ಮಾಡಿ ರೆಡಿ ಮಾಡಿ ಹಾಕಿನಿ. ಆಗಲೇ ಹೌದನ್ರಿ ಹಾಕ್ತೀನಿ ತೋರಿ ಮನೆಗೆ ಹೋಗಿ. ಚರ್ಚೆ ಮಾಡಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಮುಂದಾಗಿದೆ. ಈ ಸಂಬಂಧ ನನ್ನ ಜೊತೆ ಮಾತಾಡಲಿಕ್ಕೆ ಆಕ್ಸಾ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ನಿಮ್ಮ ಹೋರಾಟಕ್ಕೆ ಈಗಾಗಲೇ ಸರ್ಕಾರ ಮಣಿದಿದೆ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್, ಇದು ಮಣಿದಿದೆ ಅನ್ನೋದಕ್ಕಿಂತ ಈ ಸಮಸ್ಯೆ ಈಗ ನಾವು ಮಾಡ್ತೀವಿ ನೋಡ್ತೀವಿ ಅತಿ ಶೀಘ್ರ ಇದೆಲ್ಲ ಬಿಡಬೇಕು ಸರ್. ಇದೆಲ್ಲ ಬಿಡಬೇಕು. ಯಾಕೆಂದರೆ 3 ವರ್ಷ ಆಗಿದೆ ಸರ್ಕಾರ ಬಂದು 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ವಿದ್ಯಾರ್ಥಿಗಳು ಇವತ್ತು ಭರವಸೆ ಯಾಕೆ ಕೊಡಬೇಕಾಯಿತು? 2,84,000 ಖಾಲಿ ಹುದ್ದೆ ಇದೆ 43 ಇಲಾಖೆಯಿಂದ. ಆ 43 ಇಲಾಖೆಯಿಂದ 2,84,000 ನೀವು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತಂದ್ರಲ್ಲ, 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿ ತೋರಿಸಿ. ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಸುಮಾರು ಮೋರ್ ದೆನ್ 60,000 ವೇಕೆನ್ಸಿ, ಇದು ಮೋರ್ ದೆನ್ 60,000 ಪೋಸ್ಟ್ಗೆ ನೀವು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ. ನೀವು ಅದನ್ನು ಇವಾಗ ಕೂಡಲೇ ಏನಂದ್ರೆ ಇವೆಂಟ್ ಆಫ್ ಕ್ಯಾಲೆಂಡರ್ ಮಾಡಿ. ಒಂದೊಂದು ಪೋಸ್ಟ್ ಏನಂದರೆ ಇವೆಂಟ್ ಆಫ್ ಕ್ಯಾಲೆಂಡರ್ ಅಂದರೆ ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ ಮತ್ತು ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ಇದು ಆರ್ಡರ್ ಕಾಪಿ ಕೊಡ್ತೀರಾ, ಇದನ್ನು ಕಂಪ್ಲೀಟ್ ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೀವು ಮಾಡ್ತೀವಿ ನೋಡ್ತೀವಿ
ಅಂತ ಹೋದ್ರೆ ಇನ್ನೂ 5 ವರ್ಷ ತೊಗೊಂಡೋಗ್ತೀರಾ. ಇದು ಹಂಗಿರಬಾರ್ದು ಸರ್. ಈಗ ನಿಮಗೆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಕೊಡಬೇಕು. ನಾವು 1 ವಾರ ಗಡುವು ಕೊಡ್ತೀವಿ ಸರ್, ನೀವು ಮಾಡ್ತೀವಿ ನೋಡ್ತೀವಿ ಅತಿ ಶೀಘ್ರ ಇಲ್ಲ. ಈ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಪ್ರತಿಯೊಂದು ಹಳ್ಳಿಯಲ್ಲೂ ಹೋರಾಟ ಆಗುತ್ತೆ. ಮತ್ತು ಇದೇ ಧಾರವಾಡದಿಂದ ನಾವು ಪಾದಯಾತ್ರೆ ಬರ್ತೀವಿ. ಲಕ್ಷಾಂತರ ವಿದ್ಯಾರ್ಥಿಗಳು ಸರ್, ಪ್ರತಿಯೊಂದು ಜಿಲ್ಲೆಯಿಂದ ನಾವು ಬೆಂಗಳೂರು ಬಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ. ನಾವು ಏನು ಧಾರವಾಡದಲ್ಲಿ ಹೋರಾಟ ಮಾಡಿದ್ದೀವಿ ಅದೆಲ್ಲ ಇನ್ನು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಬೆಂಗಳೂರಲ್ಲಿ. ಇದು ಸರ್ಕಾರ ಎಚ್ಚೆತ್ಕೊಬೇಕಿದು. ಯುವಕರನ್ನ ಕಡೆಗಣಿಸ್ತಿದ್ದೀರಾ ನೀವು. ಈ ದೇಶದಲ್ಲಿ ಮೋರ್ ದೆನ್ 65% ಇನ್ ಬಿಟ್ವೀನ್ 15 ಇಂದ 35 ಏಜ್ ಲಿಮಿಟ್ ಇರೋರು, ಮೋರ್ ದೆನ್ 65% ಸರ್ಕಾರಕ್ಕೆ ಯುವಕರ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನೀವು ಸರ್ಕಾರ ನಡೆಸ್ತಾ ಇರೋದು. ನೀವು ಫ್ರೀ ಬೀಸ್ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಫ್ರೀ ಬೀಸ್ ಬಿಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಸರ್. ಇವತ್ತು ನಾರ್ತ್ ಕರ್ನಾಟಕ ಹೋಗಿ ಅಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ, ಇವತ್ತು ಅಲ್ಲಿ ಎಜುಕೇಷನ್ಸ್ ಇಲ್ಲ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 80,000 ಖಾಲಿ ಹುದ್ದೆ ಇದೆ. ಇವತ್ತು 676 ಸ್ಕೂಲ್ ಮುಚ್ಚಿದ್ದಾರೆ ಇವತ್ತು. ಯಾಕೆಂದರೆ ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಅಡ್ಮಿಷನ್ ಆಗ್ತಾ ಇಲ್ಲ. ಇವತ್ತು 30,000 ಖಾಲಿ ಹುದ್ದೆ ಇದೆ ಪೊಲೀಸ್ ಡಿಪೋ ಇಲಾಖೆಯಲ್ಲಿ. ನೀವು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿ ಇಲ್ಲ, ಅಲ್ಲಿ ಸಿಬ್ಬಂದಿ ಕೊಡ್ತಾ ಇದೆ. ಯಾವುದೇ ಒಂದು ಸರ್ಕಾರಿ ಇಲಾಖೆ 2-3 ಜನ ಮಾಡೋ ಕೆಲಸ ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಸರ್ಕಾರ ಸರ್. ನಾನು ಸರ್ಕಾರಕ್ಕೆ ಮನವಿ ಪ್ರಮುಖವಾಗಿ ನೋಡಿದ್ರೆ ಗೃಹ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ ಸರ್? ಯಾಕಂದ್ರೆ ತಮ್ಮದು ಪ್ರಾರಂಭದಲ್ಲಿ ಒಂದು ಬೇಡಿಕೆ ಇತ್ತು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಅಂತೇಳಿ. ಗೃಹ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ, ವಯೋಮಿತಿ ಏನು ಮಾಡಬೇಕು ಅಂತ ಹೇಳ್ತೀರಿ ಸರ್ಕಾರಕ್ಕೆ? ಸರ್, ವಯೋಮಿತಿ ನಾವು ಮಾನ್ಯ ಮುಖ್ಯಮಂತ್ರಿ 4 ಬಾರಿ ಹೋರಾಟ ಮಾಡಿದ್ಮೇಲೆ ಲಾಸ್ಟ್ ಒಂದು ವಿಂಟರ್ ಸೆಷನ್ಲಿ ಹೋರಾಟಕ್ಕೆ ಅನುಮತಿ ಕೊಟ್ಟಿಲ್ಲ. ಉಚ್ಚ ನ್ಯಾಯಾಲಯದಿಂದ, ಹೈಕೋರ್ಟಿಂದ ನಮಗೆ ಆದೇಶ ಸಿಕ್ತು, ಧಾರವಾಡದ ಹೈಕೋರ್ಟಿಂದ. ನೀವು ಕನ್ಸಿಲೇಷನ್ ಬಂದರು ಸರ್ಕಾರ ಆ್ಯಕ್ಚುಲಿ. ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ನೀವು ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು 25 ಸಮಸ್ಯೆಗಳನ್ನ ಅವ್ರ ಹತ್ರ ಚರ್ಚೆ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಆ ಚರ್ಚೆಯಲ್ಲಿ ಈ ಒಂದು ವಯೋಮಿತಿ ಬಗ್ಗೆ ಅವತ್ತೇ ಸ್ಪಷ್ಟವಾಗಿ ಹೇಳಿದ್ರು 5 ವರ್ಷ ನಾನು ವಯೋಮಿತಿ ಕೊಡ್ತೀನಿ ಅಂತೇಳಿ. ವಯೋಮಿತಿ ಕೊಟ್ಟಿದ್ದಾರೆ ಸರ್. ಆದರೆ ಕಾನೂನು ರೀತಿಯಲ್ಲಿ ಏನೇ ತೊಡಕಿದ್ರು ಅದನ್ನು ಸರಿಪಡಿಸಿ ಈ ಕೂಡಲೇ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಗಡುವು ಕೊಟ್ಟು ಬಂದಿದ್ದೆ. 2 ತಿಂಗಳಾದ್ರೂ ಅವರು ಅದನ್ನು ಕೊಡಲಿಲ್ಲ. ಆವಾಗ ಸಹಜವಾಗಿ ಅವ್ರದ್ದು ಎಲ್ಲ ಕಡೆನೂ ಅಡ್ಡಾಡ್ತಾ ಇದ್ರು ವಿದ್ಯಾರ್ಥಿಗಳು. ನಮ್ಮ ಕಡೆನೂ ಬಂದರು. ವಿರೋಧ ಪಕ್ಷವಾಗಿ ನೀವು ನಮ್ಗೆ ಇದಕ್ಕೆ ಸಹಕಾರ ಕೊಡಬೇಕು, ಇಲ್ಲಿಕ್ರೆ ನೀವು ಶಕ್ತಿ ತುಂಬಿದರೆ ನಮ್ಗೆ ಶಕ್ತಿ ಬರ್ತೈತಿ, ಸರ್ಕಾರ ಎಚ್ಚೆತ್ಕೊಳ್ತೈತೆ ಅಂಥೇಳಿ. ಹಾಗಾಗಿ ಜವಾಬ್ದಾರಿಯುತವಾದ ವಿರೋಧ ಪಕ್ಷವಾಗಿ ಮತ್ತು ನನಗೆ ಧಾರವಾಡದ ಶಾಸಕನಾಗಿ ನನಗೆ ಧಾರವಾಡದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಕರ್ನಾಟಕದಿಂದ ಬರುವಂಥ ಕ್ಷೇತ್ರ ಧಾರವಾಡ. ಅಲ್ಲಿ ಗೊತ್ತು, ನಾವು ಯಾವುದೋ ಒಂದು ಗುಡಿಯೋ ಮುಂದೆ ಏನಾದರೂ ಪ್ರಸಾದ ಇತ್ತಂದ್ರೆ ಅಲ್ಲಿ ಬಂದು ನಿಲ್ಲುವಂಥ ವಿದ್ಯಾರ್ಥಿಗಳು ಎಲ್ಲ ಕಲಿಯುವಂಥ ವಿದ್ಯಾರ್ಥಿಗಳು. ಯಾವುದಾದ್ರು ಒಂದು ಮದುವೆದು ಇತ್ತಂದ್ರೆ ಅಲ್ಲಿ ಕೂಡ ಪಾಪ ವಿದ್ಯಾರ್ಥಿಗಳು ಬಂದು ಊಟ ಮಾಡ್ತಾರೆ. ಅದೇ ರೀತಿ ಯಾವುದಾದ್ರೂ ಮದುವೆಗದು ನಾವು ಹೋದ್ರೆ ಅಲ್ಲೇ ಊಟಕ್ಕೆ ಬಡ್ಸಕ್ಕೆ ಬರೋರು, ನೀಡಕ್ಕೆ ಬರೋರು ಅವರು ಕೂಡ ಕಲೀಲಿಕ್ಕೆ ಬಂದಂಥ ವಿದ್ಯಾರ್ಥಿಗಳು. ಪಾಪ ಅವರು ಸಾಲ ಸೋಲ ಮಾಡಿ ಯಾರು ಶ್ರೀಮಂತ ವಿದ್ಯಾರ್ಥಿಗಳು ಯಾರಿಲ್ಲ ಅಲ್ಲೆಲ್ಲರೂ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಕೂಲಿ ನಾಲಿ ಮಾಡುವಂಥ ಪಾಲಕರಿರುವಂಥ ಅವ್ರ ಕಡೆಯಿಂದ ಬಂದಂಥ ವಿದ್ಯಾರ್ಥಿಗಳು. ಅವ್ರ ಅಪ್ಪ ಅವ್ವ ಸಾಲ ಮಾಡಿ ಇಲ್ಲಿ ಮಕ್ಕಳಿಗೆ ಇಲ್ಲಿ ಕಲಿಸಿರ್ತಾರೆ. ಪಿ ಜಿಯಲ್ಲಿ ಇರಲಿ, ಊಟ ಮಾಡಲಿ, ಲೈಬ್ರರಿಯಲ್ಲಿ ಅಭ್ಯಾಸ ಮಾಡಲಿ, ಕ್ಲಾಸಸ್ ತೊಗೊಳ್ಳಿ, ನನ್ನ ಮಗಗೊಂದು ಜಾಬ್ ಆಗಲಿ ಅಂಥೇಳಿ ಅಪೇಕ್ಷೆಯಿಂದ ಕಳಿಸಿರ್ತಾರೆ. ಸರ್ಕಾರ ವರ್ಷಗಟ್ಟಲೆ ಅದನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ ವಿದ್ಯಾರ್ಥಿಗಳ ಫ್ರಸ್ಟ್ರೇಷನ್ನು ಅವ್ರಿಗೆ ಹೆಚ್ಚಾಕೊಂತ ಹೋಯ್ತು. ಹಾಗಾಗಿ ಫೆಬ್ರವರಿ 11ಕ್ಕೆ ಯಾವಾಗಿದ್ದ ಸರ್ಕಾರ 12ನೇ ತಾರೀಕಿಗೆ ಕೋಆಪ್ರೇಟ್ ಮಾಡಲಿಲ್ಲ. ಧಾರವಾಡದಲ್ಲಿ ಮತ್ತೊಮ್ಮೆ ಇವರೇನು ಪ್ರೊಟೆಸ್ಟ್ ಮಾಡಬೇಕು ಅಂತ ಮಾಡಿದರು. ಆವಾಗ ಸರ್ಕಾರ ಪೊಲೀಸರ ಮೂಲಕ ಇವ್ರನ್ನ ಹತ್ಕುವಂಥ ಕೆಲಸ ಪ್ರಯತ್ನ ಮಾಡ್ತು. ನಮ್ಮ ಕಡೆ ಬಂದಾಗ ನಾವು ಹೇಳಿದ್ವಿ, ಆತು ನಿಮ್ಗೆ ಬರಲಿಲ್ಲ ಅಂತಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರೊಟೆಸ್ಟ್ ಮಾಡ್ತೀವಿ. ನಿಮ್ಮ ಧ್ವನಿಯನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ, ಜನರ ಕಡೆ ನಿಮ್ಮ ಧ್ವನಿಯನ್ನು ಒಯ್ತೇವೆ. ಸರ್ಕಾರ ಅವಾಗ ಜಕ್ಕಸ್ತ ರಿಕ್ರೂಟ್ಮೆಂಟ್ ಮಾಡಬೇಕಾಗ್ತಿತ್ತು ಅಂಥೇಳಿ ನಾವು ಫೀಲ್ಡಿಗೆ ಇಳಿಬೇಕಾಗ್ತದೆ. ಇಲ್ಲಿಗೆ ನಮಗೆ ಯಾವುದೇ ರೀತಿಯಿಂದ ಇದನ್ನು ರಾಜಕಾರಣ ಮಾಡುವಂಥ ವಿಷಯ ಇದ್ದಿಲ್ಲ. ಹಿಂದೆ ಸಾಕಷ್ಟು ಹೋರಾಟ ಆದರೂ ಕೂಡ ನಾವು ಅವರಿಗೆ ಸದನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಅವ್ರಿಗೆ ಬೆಂಬಲ ಕೊಟ್ಟಿವಿ. ಆದರೆ ನಾವು ಫೀಲ್ಡಿಗೆ ಇಳಿದಿದ್ದಿಲ್ಲ. ಆದರೆ ಇವತ್ತು ಯಾವಾಗ ಅವ್ರನ್ನ ಹುಡುಗರನ್ನ ದಮನ ಮಾಡುವಂಥ ನೀತಿ ಸರ್ಕಾರ ಅನುಸರಿಸಿತ್ತು, ಅನಿವಾರ್ಯವಾಗಿ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಾವು ಅವ್ರ ರಕ್ಷಣೆಗೆ ಬರಬೇಕಾಗ್ತದೆ. ಹಾಗಾಗಿ ನಾವು ಅದನ್ನು ಮುಂದಾಳತ್ವ ತೊಗೊಂಡ್ವಿ. ನಮ್ಮ ವಿರೋಧ ಪಕ್ಷದ ಧುರೀಣರಾದ ಅಶೋಕ್ ಅವ್ರ ಕಾಲಿನ ಆಪ್ರೇಷನ್ ಇತ್ತು ಅಂದರೂ ಕೂಡ ಅವ್ರ ಕಾಲಿನ ಆಪ್ರೇಷನ್ ಪೋಸ್ಟ್ಪೋನ್ ಮಾಡಿ, ಇಲ್ಲ ಇದು ವಿದ್ಯಾರ್ಥಿಗಳ ವಿಷಯ ಐತಿ ನಾನು ಬರ್ತೇನೆಂದರು. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಬಂದರು, ಭರತ್ ಬೊಮ್ಮಾಯಿ ಅವ್ರು ಬಂದರು, ಸಂಕನೂರು ಅವ್ರು ಬಂದರು, ನಮ್ಮ ಮೇಯರ್ ಬಂದರು, ಎಲ್ಲ ಕಾರ್ಪೊರೇಟರ್ ಬಂದರು, ಎಲ್ಲ ನಮ್ಮ ಮೋರ್ಚಾದ ಧುರೀಣರದ್ದು ಎಲ್ಲರೂ ಬಂದು ವಿದ್ಯಾರ್ಥಿಗಳ ಜೊತೆ ಕೂಡಿ ನಮ್ಮದು ಪರ್ಮಿಷನ್ ನಾವು ತೊಗೊಂಡಿದ್ವಿ. ಯಾಕಂದರೆ ಇವರಿಗೆ ಅಲೋ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ ನಮ್ಮ ಪಾರ್ಟಿ ವತಿಯಿಂದನೇ ನಾವು ಪರ್ಮಿಷನ್ ತೊಗೊಂಡಿವಿ. ಪಾರ್ಟಿಯಿಂದ ನಾವು ಪರ್ಮಿಷನ್ ತೊಗೊಂಡು ನಾವು ಕೋರ್ಟ್ ಆದೇಶ ಮಾಡಿದೆ ಸರ್. 50% ಇಲ್ಲ 94% ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ರಿಸರ್ವೇಷನ್ ಇಶ್ಯೂಸ್ ಇದೆ 50 56%, 6%. ಈಗ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಕರಿತೀವಿ ಅಂತಂದ್ರೆ 94 ಜನಕ್ಕೆ ಆರ್ಡರ್ ಕಾಪಿ ಇಶ್ಯೂ ಮಾಡಿ 6 ಜನದ್ದು ಒಂದು GM ಕ್ಯಾಂಡಿಡೇಟ್ಸ್ 6 ಜನದ್ದು ಲಿಸ್ಟ್ ರೆಡಿ ಮಾಡಿ, SC/ST 6 ಜನದ್ದು ಲಿಸ್ಟ್ ರೆಡಿ ಮಾಡಿ, ಕೋರ್ಟಲ್ಲಿ ಸಬ್ಜೆಕ್ಟ್ ಕಂಡೀಷನ್ ಆರ್ಡರ್ ಏನು ಬರುತ್ತೆ ಫೈನಲ್, ಅವಾಗ 6 ಜನಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ. ಇನ್ನು 94 ಜನಕ್ಕೆ ಇವಾಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಈಗ ಆದೇಶ ಮಾಡಿದೆ ಕೋರ್ಟ್. ಅದ್ರ ಮುಖಾಂತರ ಇವರು ಐಎ ಹಾಕೊಂಡು ಇವಾಗ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇವರು ಕೋರ್ಟಲ್ಲಿ ಕೇಸ್ ಬಂದರೆ ಇವರು AG ಅಟೆಂಡ್ ಮಾಡಕ್ಕೆ ಕಳಿಸ್ತಾ ಇಲ್ಲ ಅಂತಂದ್ರೆ ರೆಕ್ರೂಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಸರ್? ಇವರು ಕೋರ್ಟ್ ಮೇಲೆ 1000 ಕೇಸ್ ಹೋಗ್ತದೆ, ಪ್ರತಿಯೊಂದು ವಿಚಾರಕ್ಕೂ ಕೋರ್ಟಲ್ಲಿ ಹೋಗುತ್ತೆ. ಹಂಗಂತ ಇವ್ರು ಕೋರ್ಟ್ ಹೇಳ್ಕೊಂತ ಹೋಗಿದ್ರೆ ಇವತ್ತು ಸಮಸ್ಯೆ ಯಾರಿಗಾಗುತ್ತೆ? ಇವತ್ತು ಒಂದ್ಸತಿ ವಯೋಮಿತಿ ಏಜ್ ಕ್ಲಾಸ್ ಆಯ್ತಂದ್ರೆ ಯಾರು ಕೊಡ್ತಾರೆ ಸರ್ ಇಲ್ಲಿ? ಕೋರ್ಟ್ ಹೇಳಿದೆ ಸರ್. ಈಗ ಸರ್ ಅದು ಆ ಹೋರಾಟ ಮಾಡ್ತಾ ಇರೋದು ಅದಕ್ಕೆ ಸರ್. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಒಂದು ಹೋರಾಟವನ್ನ ಒಂದು ಪಕ್ಷದ ನೇತೃತ್ವದೊಳಗೆ ಮಾಡಿದಾಗ ಅದು ಪೊಲಿಟಿಸೈಸ್ ಆಗಲ್ಲ
ಸರ್ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನು ಹೇಳ್ತೀನಿ ನೋಡಿ ಸರ್, ಇಲ್ಲಿ ಅಪೋಸಿಷನ್ ಲೀಡರ್ ಅಂತಂದ್ರೆ ಈಗ ನಾವ್ಯಾರು ಸಂಘಟಿತರಾಗಿ ನಾವು ಹೋರಾಟ ಮಾಡಿದಾಗ ಸರ್ಕಾರ ಕೇಳಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅಪೋಸಿಷನ್ ಲೀಡರ್ ಅಂತ ಏನಿರ್ತಾರೆ ಅವರು ನಮ್ಮ ಜೊತೆ ಕೈ ಜೋಡಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋಂಥ ಒಂದು ಹಕ್ಕನ್ನ ನಾವು ಅವರು ಕೂಡ ರಿಸೀವಿಂಗ್ ಎಂಡ್ ಇದ್ದಾರೆ ಸರ್. ಅವರಲ್ಲೂ ಕೂಡ ಮ್ಯಾನಿಫೆಸ್ಟೋಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನವರೆಗೂ ಇಡೀ ದೇಶ ಹೊಯ್ಕೋತಾ ಇದೆ. ನೀವು ಅವರು ಆನ್ಸರೇಬಲ್ ಇದ್ದಾಗ ಅವರನ್ನು ಕರ್ಕೊಂಡು ಇಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ನಾವು ನೋಡೋರು ಏನ್ ಅನಿಸ್ತದ ಅದು ಅಂತ ಸರ್. ನಾವು ಪಾರ್ಟಿನ ತಗೊಂಡು ಮಾಡ್ತಾ ಇಲ್ಲ ಸರ್, ಇಲ್ಲಿ ನಾವು ನೀವು ಮಾಡ್ತಾ ಇಲ್ಲ ಈಗ ಹೇಳ್ತಾ ಇರೋದು ಓಪನ್ ಆಗಿ ಹೇಳ್ತಾ ಇರೋದು. ಸರ್ ನಾನು ಹೇಳ್ದಲ್ಲ ಈಗ ಸರ್ ಒಂದು ನಿಮಿಷ ಸರ್. ನಾನು ಹಿನ್ನೆಲೆಯಿಂದ ಬಂದವರು ನಮ್ಗೆ ಗೊತ್ತಿದೆ ಸರ್ ಒಂದು ನಿಮಿಷ ನಾನು ಹಿನ್ನೆಲೆ ಬಗ್ಗೆ ಅಲ್ಲ ನಾವು ಹೇಳ್ತಾ ಇರೋದು. ಸರ್ ನಾವು ABVP ಇಂದ ಬಂದಿಲ್ಲ, ನಾನು ಇಲ್ಲಿ ಒಂದು ನಿಮಿಷ ಉತ್ತರ ಕೊಡಕ್ಕೆ ಕೊಡಿಲ್ಲ. ಒಂದು ನಿಮಿಷ ಹೇಳಕ್ ಕೇಳಿ ಸರ್, ಉತ್ತರ ಕೊಡಕ್ಕೆ ಕೊಡ್ರಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಇಲ್ಲಿ ಸರ್ ಒಂದು ನಿಮಿಷ ನಾನು ಹೇಳದ ಸರ್, ಒಂದು ನಿಮಿಷ ಸರ್. ಸರ್ ನೋಡಿ ಪ್ಲೀಸ್. ಮಾಡೋದು ಮತ್ತು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಇದೆಲ್ಲ ಬಿಟ್ಟು ಈಗೇನು ಕ್ಯಾಬಿನೆಟ್ ಇದೆ ಅದರಲ್ಲಿ ನೀವು ಒಂದು ನಿರ್ಧಾರ ತೊಗೊಳ್ಳಿ ನಾಳೆ. ಇಲ್ಲ ಅಂತಂದರೆ ಇದೇ ಇನ್ನೂ 1 ವಾರ ಟೈಮ್ ಕೊಡ್ತೀವಿ. 1 ವಾರದಲ್ಲಿ ಏನಾದರೂ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋದಷ್ಟು ನೀವು ನೋಟಿಫಿಕೇಷನ್ ಈ ಕೂಡಲೇ ಪ್ರಾರಂಭ ಮಾಡಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಿಂದ ಹೋರಾಟ ಮಾಡ್ತೀವಿ. ಮತ್ತು ಎಲ್ಲ ಒಂದು ಸ್ಟೂಡೆಂಟ್ಸು, ಪೇರೆಂಟ್ಸ್ ಇರ್ಬೋದು, ಎಲ್ಲ ಕನ್ನಡ ಪರ ಹೋರಾಟಗಾರ ಇರ್ಬೋದು, ರೈತ ಪರ ಹೋರಾಟಗಾರ ಇರ್ಬೋದು, ಎಕ್ಸ್ ಆರ್ಮಿ, ನಾನು ಅವ್ರನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆ. ಅಡ್ವೊಕೇಟ್ ಅಸೋಸಿಯೇಷನ್ ಎಲ್ಲರನ್ನೂ ನಾವು ಒಗ್ಗೂಡಿಸಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇವನ್ ಅರವಿಂದ್ ಬೆಲ್ಲ ಸರ್ ಹತ್ರನೂ ಮಾತಾಡಿದ್ದೀನಿ. ಮತ್ತು ಇವನ್ ಎಲ್ಲ ಮುಖಂಡರು ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ನಮ್ಮ ಜೋಡಿಸಿ ಈ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಧಾರವಾಡದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು, ಪೇರೆಂಟ್ಸು ಎಲ್ಲರೂ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. 1 ವಾರ ಗಡುವು ಕೊಡ್ತೀವಿ. 1 ವಾರದಲ್ಲಿ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಮಾಡಿಲ್ಲ ಅಂತಂದರೆ ನಾವು 1 ವಾರ ಆದಮೇಲೆ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮುಖಾಂತರ ಬೆಂಗಳೂರಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಸರ್ ಈ ಕೋರ್ಟಲ್ಲಿ ಕೇಸ್ ಇರೋದು ಇವರು ಬೇಕು ಅಂತ ಮಾಡ್ಕೊತಿರೋದು. ಸರ್ ಕೋರ್ಟಲ್ಲಿ ಇವರು AGN ಕಳಿಸ್ಬಿಟ್ಟು ನಾವು. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯ ಸರ್ಕಾರವನ್ನೇ ಅಲ್ಲಾಡಿಸಿದ, ಶೇಕ್ ಮಾಡಿದ ಹೋರಾಟ ಅಂತ ಹೇಳಿದ್ರೆ ಅದು ಯುವ ಸಮೂಹದ ಉಗ್ರ ಹೋರಾಟ. ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಕಿಚ್ಚನ್ನು ಹತ್ತಿಸಿದ್ರು. ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಒಂಥರ ನಿರುದ್ಯೋಗಿ ಅಂತ ಹೇಳಕ್ಕೆ ಕೂಡ ಒಂಥರ ಬೇಜಾರಾಗುತ್ತೆ. ಉದ್ಯೋಗ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು ಧಾರವಾಡದಲ್ಲಿ. ಪ್ರತಿಭಟನೆಯ ರೋಷ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಸರ್ಕಾರನೇ ಅಲ್ಲಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರಾಜ್ಯ ಸರ್ಕಾರಕ್ಕೆ. ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇರೋದು ಯಾಕೆ ಅಂತೇಳಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಇದುವರೆಗೂ ಕೂಡ ನೇಮಕಾತಿ ಇಲ್ಲ. 2.5 ಲಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ನಾವು ಟೀಕೆ ಮಾಡ್ತಿದೀವಿ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ 2 ಕಡೆಯಿಂದ ತಪ್ಪಾಗಿದೆ. ಈ ಹಿಂದೆ ಇದ್ದಂತ ಗೌರ್ಮೆಂಟ್ ಇಂದಲೂ ಕೂಡ ಸೇಮ್, ಅವಾಗೂ ಕೂಡ ಅವರು ಕಾಲ್ ಮಾಡಿಲ್ಲ. ಬಟ್ ಅದಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ನೋಡಿ, ಚೀಮಾರಿ ಹಾಕಿ ಕಳಿಸಿದ್ದಾರೆ. ಏನು ಕೆಲವು ಬಿಜೆಪಿ ಅವರು ಹೋಗಿ ಆ ಒಂದು ಪ್ರತಿಭಟನೆಯನ್ನ ಏನ್ ಕ್ಯಾಶ್ ಮಾಡಕ್ ಹೋಗಿದ್ರು, ಅಲ್ಲಿ ಅಡ್ವಾಂಟೇಜ್ ಹಾಕಿದ್ರು, ಅಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಅವರಿಗೆ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಇದು ನಿಜಕ್ಕೂ ಅರ್ಥ ಮಾಡ್ಕೋಬೇಕು. SDA 20 ಲಕ್ಷ, PSI 30 ಲಕ್ಷ, ಅಸಿಸ್ಟೆಂಟ್ ಪ್ರೊಫೆಸರ್ 1 ಕೋಟಿ, KS ಆಫೀಸರ್ 30 ಲಕ್ಷ. ಈ ತರ ಬಂತಂದ್ರೆ ನಾವು ಹುಟ್ಟದ್ಲೆ 7ನೇ ಕ್ಲಾಸ್ 6ನೇ ಕ್ಲಾಸ್ ಏನು ಓದಲ್ಲ ಸರ್. ವಿಚಾರ ಏನು ಅಂದ್ರೆ ನಾಗರಾಜ್ ಅವರೇ, ನಿನ್ನೆ ಈ ಪ್ರತಿಭಟನೆಯ ಲಾಭವನ್ನು ಪಡೆಯೋದಕ್ಕೆ ವಿಪಕ್ಷದವರು ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಮುಖ ಹೊಡೆದಂಗೆ ವಾಪಸ್ ಕಳಿಸಿದ್ರಿ ನೀವು ಸರ್. ಸೇವೆ ಮಾಡುವಂತ ಸೇವಕರು ಸಿಗಬೇಕಾಗತ್ತೆ, ಆಮೇಲೆ ಎಲ್ಲರನ್ನ ಸಮಾನವಾಗಿ ನೋಡುವಂತ ಒಬ್ಬ ಜನಪ್ರತಿನಿಧಿ ಬೇಕಾಗತ್ತೆ. ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಜನಸಾಮಾನ್ಯರಿಗೆ ಹೇಳೋದೇನು ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ಅಂದ್ರೆ ಒಬ್ಬ ಯೋಗ್ಯರನ್ನ ಆಯ್ಕೆ ಮಾಡಿಕೊಳ್ಳಿ. ಯೋಗ್ಯರು ಆಯ್ಕೆ ಆದ್ರೆ ಮಾತ್ರ ಇದೆಲ್ಲವೂ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯ ಸಮಸ್ಯೆಗಳು ಮುಂದುವರಿತಾನೆ ಹೋಗುತ್ತೆ. ಸೊ ಹಂಗಾಗಿ ಇದು ಮಾದರಿಯಲ್ಲಿ ಒಂದಿಷ್ಟು ಯುವಕರು ಅಥವಾ ಸಾವಿರಾರು ಯುವಕರು ಹೋರಾಟವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಜೆನ್ಜಿ ಯುವಕರು, ರಾಹುಲ್ ಗಾಂಧಿ ಹೇಳಿದ್ದು ಮೋದಿ ವಿರುದ್ಧ ಜೆನ್ಜಿನಲ್ಲಿ ಯುವಕರು ಬಂದು ಮಾಡ್ತಾರೆ, ಓಡಿಸ್ಬಿಡ್ತಾರೆ ದೇಶದಿಂದ ಅಂತಿದ್ರು. ಇಲ್ಲಿ ಅವ್ರ ಪಕ್ಷದ ವಿರುದ್ಧನೇ ಜೆನ್ಜಿ ಬಂದಂಗಿದೆ. ಈಗ ಯಾರನ್ನ ಓಡಿಸಬೇಕು? ರಾಜ್ಯ ಸರ್ಕಾರದ ವಿರುದ್ಧ ಯಾಕೆ ಹೇಳ್ತೀನಿ ಅಂದರೆ ಸುಮ್ಮನೆ ಮಾತಾಡ್ತಿರ್ತಾರೆ, ಅದಕ್ಕೆ ಹೇಳೋದು ನಾನು. ಏನೋ ಇಟ್ಸ್ ಓಕೆ. ರಾಜ್ಯ ಸರ್ಕಾರದ ವಿರುದ್ಧ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಹಾಗೆ ನೋಡಿದರೆ ಧಾರವಾಡದ ಈ ಗುಂಪು ಅಂದರೆ ಈ ಯುವಕರ ಗುಂಪು ಚೆನ್ನಾಗಿ ಸಂಘಟಿತರಾದಂಗೆ ಕಾಣಿಸ್ತಿದೆ ನನಗೆ. ಬಿ ಹಿಂದಿನೂ ಒಂದ್ಸರಿ ಮಾಡಿದ್ರು ಇವ್ರದನ್ನ ಅಂತ ನನ್ನ ನೆನಪು. ಈಗ ನನಗೆ ಖಾಲಿ ಇರುವ ಹುದ್ದೆ, ನೇಮಕ, ವಯೋಮಿತಿ ಸಡಲಿಕೆ ಸೇರಿದಂತೆ ವಿವಿಧ ಪ್ರತಿಭಟನೆಗಳನ್ನು ಮುಂದಿಟ್ಟುಕೊಂಡು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನೆ ನಡೆದಿದೆ. ಉದ್ಯೋಗಾಕಾಂಕ್ಷಿಗಳ ಇವತ್ತಿನ ಹೋರಾಟ ಸ್ವಲ್ಪ ಉಗ್ರವಾಗೇ ಇತ್ತು ಸ್ವರೂಪ. ಸ್ವಲ್ಪ ಯುವಕರಲ್ಲವೇ ಸಹಜವಾಗಿ ಅದು ಇರುತ್ತೆ. ಜನ್ಜಿ ಅಲ್ವಾ, ರಾಹುಲ್ ಗಾಂಧಿ ಗೊತ್ತಾಗ್ಬೇಕಲ್ಲ ಹೇಗಿರುತ್ತೆ ಜನ್ಜಿ ಅಂತ.
ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನಾ ಮೆರವಣಿಗೆ ಧಾರವಾಡದ ಶ್ರೀನಗರದಿಂದ ಶುರುವಾಗಿ ಮಿಶಿಗನ್ ಕಾಂಪೌಂಡ್ ಬಳಿ ಬರುತ್ತಿದ್ದಂತೆ ಪೊಲೀಸರು ತಡೆಯೋದಕ್ಕೆ ಮುಂದಾಗಿದ್ದಾರೆ. ಆ ವೇಳೆ ಒಂದಿಷ್ಟು ತಳ್ಳಾಟ ನೂಕಾಟ ಎಲ್ಲ ಆಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ದಾರೆ. ಕಾರಣ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಈ ಹಂತದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಯಾರೋ ಹುಡುಗನಿಗೆ ಏನೋ ಆಗ್ಬಿಡೋದು ಅಥವಾ ಇನ್ನೇನೋ ಆಗ್ಬಿಟ್ರೆ ಯಾರು ಹೋಗ್ಬಿಡೋದು, ಇನ್ನೂ ಬಿಕೋಪಕ್ಕೆ ಹೋಗ್ಬಿಡೋದು ಪೊಲೀಸ್ನವ್ರಿಗೆ ಅರಿವಿದೆ. ಸಾಮಾನ್ಯವಾಗಿ ಪೊಲೀಸ್ನವರು ವಿಪರೀತ ತಾಳ್ಮೆನ ತೋರಿಸ್ತಾರೆ ಎರಡು ಗುಂಪುಗಳು ಸಂಘರ್ಷಕ್ಕೆ ಇಳಿದಾಗ. ಒಂದು ಈ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಹೆಣ್ಣುಮಕ್ಕಳು ಅನ್ನೋದಕ್ಕೆ ತುಂಬ ತಾಳ್ಮೆಯಲ್ಲಿರ್ತಾರೆ. ಎರಡನೇದು ವಿದ್ಯಾರ್ಥಿಗಳು, ಹೋಗಲ್ಲ ವಿದ್ಯಾರ್ಥಿಗಳ ಮೇಲೆ ಅಷ್ಟು ಸುಲಭವಾಗಿ, ಬಿಕಾಸ್ ದೇ ನೋ ದಿ ರಿಪರ್ಕಷನ್ಸ್, ಅದರಿಂದ ಏನಾಗತ್ತೆ ನಾಳೆ ಅಂತ. ಇದು ಹಿಂದೆಲ್ಲ ಪರಿಪಾಠ ಇದ್ದಿದ್ದು, ಈಗ ಪೊಲೀಸ್ನವ್ರು ಚೇಂಜ್ ಮಾಡ್ಕೊಂಡಿದ್ದು ನಂಗೆ ಗೊತ್ತಿಲ್ಲ, ನಂಗೆ ಐಡಿಯಾ ಇದೆ. ಸರಿ, ಪೊಲೀಸರ ಜೊತೆ ವಾಗ್ವಾದ ಕೇಳಿದ್ರು, ರಸ್ತೆನ ಬಂದ್ ಮಾಡಿದ್ರು, ಸಿಎಂ ಭಿತ್ತಿಪತ್ರಕ್ಕೆ ಬೆಂಕಿ ಹಾಕ್ಬಿಟ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ನೇಮಕಾತಿಗೆ ಸರ್ಕಾರದಿಂದ ನೋಟಿಫಿಕೇಶನ್ ಆಗೋವರೆಗೂ ನಾವು ಹೋರಾಟ ಬಿಡಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಸರಿ, ಅದ್ಯಾರೋ ನೇತೃತ್ವ ವಹಿಸಿರುವಂಥ ಕಾಂತಕುಮಾರ್ ಅವರಿಗೆ ವಶ ಪಡೆಯುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ತಲೆಗೇನೋ ಒಂಚೂರು ಗಾಯ ಆಗಿದೆ. ಏನಾಗಿರುತ್ತೆ ಗಾಯ, ಆಚೆ ಈಚೆ ತಳ್ಳ ಟೈಮಲ್ಲಿ ಯಾರು ಇಂಟೆನ್ಷನಲಿ ಅಲ್ಲಿ ವಯಲೆನ್ಸ್ ಮಾಡ್ದಂಗೆ ಕಾಣಿಸ್ತಿಲ್ಲ ನನಗೆ, ಇಲ್ಲ ಅಟ್ಲೀಸ್ಟ್ ಇಲ್ಲಿ ಈ ಸದ್ಯಕ್ಕಂತೂ ಕಂಡಿಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಲು ವಿಪಕ್ಷ ನಾಯಕ ಅಶೋಕ್ ಬಂದರು. ಆಗ ಹುಡುಗರುಗಳು ಅಥವಾ ಯುವಕರು ರಾಜಕೀಯ ಬೇಡ ಹೋಗ್ರಪ್ಪ, ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ನಾವು ಪ್ಲ್ಯಾನ್ ಹಾಕಿದ್ದೀವಿ. ಆದಷ್ಟು KPSCಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಟೀಚರ್ಸು ಬೇರೆ ಬೇರೆ ಎಲ್ಲ ಫಿಲಪ್ ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲೂ ಮಾಡ್ತಾ ಇದ್ದೀವಿ. ಕೆಲವು ರಿಸರ್ವೇಷನ್ ಪಾಲಿಸಿಯಲ್ಲಿ ಕೆಲವು ಅಡಚಣೆಗಳು ಬರ್ತಾ ಇದೆ. ಸೊ ಹಿಂದೆ BJP ಗೌರ್ಮೆಂಟಲ್ಲಿ ಪಾಪ ಅವ್ರೇನು ಮಾಡೋಕ್ಕಾಗಲಿಲ್ಲ, ಬಟ್ ಭಾಳ ಸ್ಕ್ಯಾಂಡಲ್ಗಳಾಗ್ಬಿಡ್ತು BJP ಗೌರ್ಮೆಂಟಲ್ಲಿ. ನಾವು ಸ್ಕ್ಯಾಂಡಲೆಸ್ ಮಾಡಬೇಕು ಅಂತ, ಟ್ರಾನ್ಸ್ಪರೆಂಟ್ ಮಾಡಬೇಕು ಅಂತ ನಾವೆಲ್ಲ ಮಾಡ್ತಾ ಇದ್ದೀವಿ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾವು ಅದಕ್ಕೋಸ್ಕರನೇ ನಿಮಗೆ ಅವ್ರಿಗೆ ಸ್ಟ್ರೆಂತ್ ಬರಬೇಕು ಅಂತೇಳಿ ಯುವನಿಧಿ ಅಂತ ಪ್ರಾರಂಭ ಮಾಡಿದ್ದು. ಅವ್ರಿಗೆಲ್ಲ ಒಂದು 2 ಇಯರ್ಸ್ ಅವ್ರಿಗೆ ಸಹಾಯ ಮಾಡಬೇಕು, ಆಮೇಲೆ ಅದಕ್ಕೇನು ಬೇಕೋ ವ್ಯವಸ್ಥೆ ಮಾಡೋಣ ಅಂತ. ಸೊ ಅದರಿಂದ ತಾವು ಧೈರ್ಯವಾಗಿರಿ. ಈ ಸರ್ಕಾರ ನಿಮಗೋಸ್ಕರ, ವಿ ಆರ್ ದೇರ್ ಟು ಸಾರ್ಟ್ ಔಟ್ ಯುವರ್ ಪ್ರಾಬ್ಲಮ್. ಸದ್ಯದಲ್ಲೇ ನಾವು ಕ್ಯಾಬಿನೆಟಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕ ಚರ್ಚೆ ಮಾಡಿ
ಸಂಯಮದಿಂದ ಶಾಂತಿಯುತವಾಗಿ ವಾಪಸ್ ಆಗಿ ನಿರ್ಧಾರಿತ ನಡೆದೆಲ್ಲ ಮುಂದುವರೆದು ನಾವು ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಹಾಗಾಗ್ಬಾರ್ದು. ಅವರು ನಮ್ಮ ಸಹೋದರಿಯರು ನಾವು ನಡ್ಕೊಂತ ಕರ್ಕೊಂಡು ಹೋಗಿ ಶಾಸಕರು ವಿರೋಧ ಪಕ್ಷ ಎಲ್ಲ ಬರಾಕತ್ತಾರ. ಅವರು ಭಾಷಣ ಮುಗಿಸೋದು ಹೋರಾಟವನ್ನು ಮಾಡೋದು ಯಾರು ಕೂಡ. ಆಮೇಲೆ ಇನ್ನೊಂದಂದ್ರೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ನಮಗೆ ಪರ್ಮಿಷನ್ ಕೊಟ್ಟೈತಿ. ಅವ್ರು ದುಃಖಂದು ಅವಶ್ಯಕತೆ ಇಲ್ಲ. ಏನಾರಾದ್ರೆ ಅವ್ರ ಮೇಲೆ ಬರ್ತೈತಿ, ನಮ್ಮ ಮೇಲೆ ಬರ್ತೈತಿ, ಏನಾರು ಹಾಕೈತಿ ನಡ್ಕೊ. ಇನ್ನೂ ಒಂದು 200 ಮೀಟರ್ ಕಡೆ ಇಲ್ಲೇ ಐತಿ. ಎಲ್ಲರೂ ಕೂಡ ಹೋಗಿ ಅದನ್ನು ಮುಟ್ಟಿ ಬರೋಣ. ನಿಮ್ಮ ಉಗ್ರ ಹೋರಾಟ ಯಶಸ್ವಿ ಆಗ್ತೈತಿ. ನಾವು ಏನಾದರೂ ಒಂದೇ ಗಲಾಟೆ ಮಾಡಿಕೊಂಡ್ರೆ ಆಮೇಲೆ ಪೊಲೀಸ್ ಇಲಾಖೆ ಮೇಲೆ 108 ಪ್ರಾಬ್ಲಮ್ ಬರ್ತವೆ. ಅದೇ ಸಮಾಧಾನವಾಗಿ ನಡ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ದಯವಿಟ್ಟು ಕೇಳಿ. ಸರ್ಕಾರಕ್ಕೆ ಮತ್ತೆ ತಟ್ಟೆ ಶಾಂತಯುತವಾಗಿ ಮಾಡಿ ನಾವು ಇವತ್ತು ಈ ಕಡೆ ನಾವು ಮಾಡ್ಲಿಕ್ಕೆ ಮತ್ತೆ ಇನ್ನೊಂದು ಉಗ್ರ ಹೋರಾಟ ಮಾಡೋದು. ಇಲ್ಲಿ ಬಂದಂತ ಎಲ್ಲ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕದಲ್ಲಿ ಬಂದಿರಿ. ಎಲ್ಲ ನಿಮ್ಮ ಪಾಲಕರು ಮಕ್ಕಳು ಅಭ್ಯಾಸ ಮಾಡಕ್ಕೆ ಅಂತ ತಿಳ್ಕೊಂಡಿರ್ತಾರೆ. ಯಾರಿಗೂ ಕೂಡ ಹೋರಾಟದಲ್ಲಿ ಯಾವುದು ಸಣ್ಣ ಗಾಯ ಕೂಡ ಆಗಬಾರ್ದು, ಮಕ್ಕಳಿಗೆ ಆಗ್ಬಾರ್ದಲ್ಲ. ಅದಕ್ಕೆ ಸಮಾಧಾನವಾಗಿ ನಡ್ಕೊಂತ ಹೋಗಿ ಕಾರ್ಯಕ್ರಮ ಯಶಸ್ವಿ. ಇನ್ ಕೇಸ್ ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ರೆ ಹೊಡ್ಕೊಂತ ಹೋಗ್ಬೋದು. ಅವರೇ ಕೊಟ್ಟರೆ ಪರ್ಮಿಷನ್ ನಮಗೆ ಯಾಕೆ ಇದ್ರಬೇಕು ನಾವು ಹೌದಲ್ರಿ. ಅವರು ಕೂಡ ಹಿಂಗೆ ಹೋರಾಟ ಮಾಡಿ ಬಂದು ನೌಕರಿ ತಗೊಂಡ್ರು. ಅವ್ರು ಕೊಡ್ತೈತೆ ಅದ್ರ ಬಾಯ ಅನ್ನೋದು. ಇಲ್ಲೆಲ್ಲ ಪೊಲೀಸ್ ಸಿಬ್ಬಂದಿ ಇಲ್ಲೇ ಕಲಿತು ನಿಮ್ಮಂಗೆ ನೌಕರಿ ಇಂಕ್ರಿ ಫೇಸ್ ಮಾಡಿದ್ರು. ಅವ್ರು ಯಾರು ಕೂಡ ನಮ್ಗೆ ಹರಿದಿಲ್ಲ. ಶಾಂತಯುತವಾಗಿ ಪರ್ಮಿಷನ್ ತಗೊಂಡೋಗಿ ಹೋಗೋಣ ಅಂತ. ಬೆಲ್ಲದವರು, ಚಲವಾರೆ ಸ್ವಾಮಿ, ವಿರೋಧ ಪಕ್ಷ ಆಗಿರೋ ಅಶೋಕ್ ಅವರು ಎಲ್ಲರೂ ಬರಾಕತ್ತಾರೆ ಈಗ. ಸರ್ಕಾರ ಹೋರಾಟಕ್ಕೆ ಸರ್ಕಾರ ವಿರುದ್ಧ ಹೋರಾಟಕ್ಕೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಎಲ್ಲರಿಗೂ ಧನ್ಯವಾದ. ನೋಡಿ, 10 ಗಂಟೆಯಿಂದ 4 ಗಂಟೆವರೆಗೂ ಅವಕಾಶ ಕೊಟ್ಟಿರೋದು. ಇನ್ನೂ 4 ಗಂಟೆ ಸಮಯ ಆಗಿದೆ. ಈಗ ಇನ್ನೂ 4 ಗಂಟೆ ಅವಕಾಶ ಇದೆ. 2,000 ಜನ ಸಿಬ್ಬಂದಿಗಳು ನಿಯೋಜನೆ ಮಾಡಿರೋದು ನಿಮಗೋಸ್ಕರ. ಯಾರಿಗೂ ನಿಲ್ಲಿಸಲಿಕ್ಕೆ, ತೊಂದರೆ ಕೊಡ್ಲಿಕ್ಕೆ ಅಥವಾ ನೀವು ಪ್ರತಿಭಟನೆ ಆಗ್ಲಿಕ್ಕೆ ಯಾವ ಪ್ರಯತ್ನ ಆಗಲ್ಲ. ನೀನು ಇವಾಗ ಎದುರ ಬಂದಿರೋ ನಾನು ಕಾಂತಕುಮಾರ್ ಲಾಸ್ಟ್ 1.5 ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಿರೋದು. ಎಲ್ಲ ಸಂಯಮದಿಂದ ಶಾಂತಿಯುತವಾಗಿ ವಾಪಸ್ ಆಗಿ ನಿರ್ಧಾರಿತ ನಡೆದೆಲ್ಲ ಮುಂದುವರೆದು ನಾವು ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.